ಯುವ ನಿಧಿ ಗ್ಯಾರಂಟಿ ಯೋಜನೆಗೆ ರಾಜ್ಯಾದ್ಯಂತ ಈವರೆಗೆ 19,392 ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಮಾಹಿತಿ ನೀಡಿದೆ. 2024 ಡಿಸೆಂಬರ್ 26ರಂದು ಯುವ ನಿಧಿಗೆ ನೋಂದಣಿ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ವಿದೇಶದಿಂದ ಚಿನ್ನ ಸಾಗಾಟ ಮಾಡ್ತಿದ್ದ ಜಾಲ ಪತ್ತೆಯಾಗಿದೆ. ಕರವಸ್ತ್ರ, ಒಳಹುಡುಪು, ಸಾಕ್ಸ್ಗಳಲ್ಲಿ ಚಿನ್ನ ಸಾಗಾಟ ಮಾಡ್ತಿದ್ದ 16 ಜನ ಪ್ರಯಾಣಿಕರನ್ನ ಅರೆಸ್ಟ್ ಮಾಡಲಾಗಿದೆ. ಬ್ಯಾಂಕಾಕ್ ಹಾಗೂ ಕೌಲಾಲಂಪುರದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಿತ್ತು. ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಗಳಿಂದ 2 ಕೋಟಿಗೂ ಅಧಿಕ ಬೆಲೆಯ 3 ಕೆಜಿ 311 ಗ್ರಾಂ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. ಬಾಕಿ ತೆರಿಗೆ ವಸೂಲಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಟಾಸ್ಕ್ ನೀಡಿದೆ. ತೆರಿಗೆ ವಸೂಲಿ ಮಾಡಿ ಅಥವಾ ಕಟ್ಟಡ ಸೀಸ್ ಮಾಡಿ ಅಂತ ಸೂಚನೆ ನೀಡಿದೆ. ಪ್ರತಿನಿತ್ಯ ಕನಿಷ್ಠ 3 ಕಟ್ಟಡಗಳ ತೆರಿಗೆ ವಸೂಲಿ ಮಾಡಿ ಎಂದು ಬಿಬಿಎಂಪಿ ಟಾಸ್ಕ್ ನೀಡಿದೆ. ನೀಡಿರುವ ಟಾರ್ಗೆಟ್ ರೀಚ್ ಆಗದಿದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆ ನೀಡಿದೆ. ಟ್ರಾಫಿಕ್ ಕಿರಿಕಿರಿ ಹಿನ್ನೆಲೆಯಲ್ಲಿ ಬಳ್ಳಾರಿ ರಸ್ತೆಯಲ್ಲಿರುವ ಮಾಲ್ ಆಫ್ ಏಷಿಯಾಗೆ ಪೊಲೀಸರು ಸಾರ್ವಜನಿಕ ನಿರ್ಬಂಧ ಹೇರಿದ್ರು. ಡಿಸೆಂಬರ್ 31ರಿಂದ ಜನವರಿ 15ರವರೆಗೆ ಸೆಕ್ಷನ್ 144ರ ಅಡಿ ಪೊಲೀಸ್ ಕಮಿಷನರ್ ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಬಳಿಕ ಮಾಲ್ ಆಫ್ ಏಷಿಯಾ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಸದ್ಯ ಮುಂದಿನ ವಿಚಾರಣೆ ತನಕ ಯಾವುದೇ ಕ್ರಮಕ್ಕೆ ಮುಂದಾಗದಂತೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹೀಗಾಗಿ ಮಾಲ್ ಆಫ್ ಏಷಿಯಾಗೆ ರಿಲೀಫ್ ಸಿಕ್ಕಿದ್ದು ಮತ್ತೆ ಓಪನ್ ಆಗಿದೆ. ಇವತ್ತು ಕಮಿಷನರ್ ದಯಾನಂದ್ ಕೂಡ ಮಾಲ್ ಬಳಿ ತೆರಳಿ ಪರಿಶೀಲಿಸಿದ್ರು.